ಸಿಎಂ ಸಿದ್ದರಾಮಯ್ಯಗೆ ఢిల్లీಯಿಂದ ಬುಲಾವ್. ಇದೇ ಮೇ 26ರಂದು ಸಿದ್ದು ದಿಲ್ಲಿಗೆ ದೌಡು. ಸಿಎಂ ದಿಲ್ಲಿ ಭೇಟಿಯ ಉದ್ದೇಶ ಏನಿರಬಹುದು? ಸಿಎಂ ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ನಿಂದ ನಿನ್ನೆ ದಿಢೀರ್ ಬುಲಾವ್ ಬಂದಿದೆ. ಇದೇ ಮೇ 26ಕ್ಕೆ ದಿಲ್ಲಿಗೆ ಬರುವಂತೆ ಸೂಚಿಸಲಾಗಿದೆ. ಹೀಗಾಗಿ ಮಂಗಳವಾರ ಸಿದ್ದರಾಮಯ್ಯ ದಿಲ್ಲಿಗೆ ಹಾರೋದು ಪಕ್ಕಾ ಆಗಿದೆ. ಆದರೆ ಈ ನಡುವೆ ಸಿಎಂ ದಿಲ್ಲಿ ಭೇಟಿಯ ಉದ್ದೇಶ ಏನಿರಬಹುದು ಅನ್ನೋ ಚರ್ಚೆಗಳು ದೊಡ್ಡ ಮಟ್ಟದಲ್ಲಿ ನಡೆಯುತ್ತಿವೆ. ಅದರಲ್ಲೂ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಸಿದ್ದು ಮತ್ತು ಡಿಕೆಶಿ ಮಧ್ಯೆ ಹುಳಿ ಹಿಂಡಿ ರಾಜಕೀಯ ಕ್ಷಿಪ್ರ ಬೆಳವಣಿಗೆಗೆ ನಾಂದಿ ಹಾಡಲು ಎಲ್ಲ ತಯಾರಿ ಮಾಡಿಕೊಂಡಿವೆ. ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ದಿಲ್ಲಿ ಭೇಟಿಯ ಅಸಲಿ ಉದ್ದೇಶ ಏನಿರಬಹುದು ಗೊತ್ತಾ? ಆ ಕುರಿತ ಇನ್ಸೈಡ್ ಮಾಹಿತಿಯನ್ನ ಬಿಚ್ಚಿಡ್ತೇವೆ. ಆದರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಸಿಎಂ ಸಿದ್ದರಾಮಯ್ಯನವರಿಗೆ ದಿಲ್ಲಿಯಿಂದ ಬುಲಾವ್ ಬಂದಿದೆ. ಇದು ಡಿಕೆಶಿ ಬಣದ ನಾಯಕರ ಕಿವಿ ನೆಟ್ಟಗಾಗಿಸಿದೆ. ಜೊತೆಗೆ ಸಿದ್ದು ಬಣದಲ್ಲೂ ಆತಂಕ ಮತ್ತು ಕುತೂಹಲಕ್ಕೆ ಎಡೆಮಾಡಿಕೊಟ್ಟಿದೆ. ಇತ್ತ ವಿಪಕ್ಷಗಳಾದ ಬಿಜೆಪಿ ಜೆಡಿಎಸ್ ನಾಯಕರಲ್ಲೂ ಗದ್ದಲ ಆಶ್ಚರ್ಯ ಮನೆ ಮಾಡಿದೆ. ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ ಹೈಕಮಾಂಡ್ ದಿಲ್ಲಿಗೆ ಅದೇಕೆ ಕರೆಸಿಕೊಳ್ತಾ ಇದೆ ಅನ್ನೋ ಪ್ರಶ್ನೆಗಳು ಮುನ್ನೆಲೆಗೆ ಬಂದಿವೆ. ಅದರ ಬೆನ್ನತ್ತಿ ಹೋದ್ರೆ ನಮಗೆ 5 ಕಾರಣಗಳು ಕಂಡು ಬರುತ್ತವೆ. ಅವೇನು ಅಂತ ನೋಡೋದಾದ್ರೆ, ಕಾರಣ ನಂಬರ್ 1, ಸಿಎಂ ಕುರ್ಚಿ ಜಟಾಪಟಿಗೆ ಇತಿಶ್ರೀ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಲೂ ಅಧಿಕಾರ ಹಂಚಿಕೆ ಅಥವಾ 2.5 ವರ್ಷದ ಸಿಎಂ ಸೂತ್ರದ ಬಗ್ಗೆ ಒಳಗೊಳಗೆ ದೊಡ್ಡ ಚರ್ಚೆ ನಡೀತಾಲೇ ಇದೆ. ಡಿಕೆಶಿ ಬಣ ಕೊಟ್ಟ ಮಾತನ್ನ ಪದೇ ಪದೇ ಹೈಕಮಾಂಡ್ಗೆ ನೆನಪಿಸುತ್ತಿದೆ. ಇತ್ತ ಸಿದ್ದರಾಮಯ್ಯ ಯಾವ ಮಾತು ಕೊಟ್ಟಿಲ್ಲ, ಹೈಕಮಾಂಡ್ ಕರೆದ್ರೆ ದಿಲ್ಲಿಗೆ ಹೋಗ್ತೇನೆ, ಹೈಕಮಾಂಡ್ ಏನ್ ಹೇಳುತ್ತೋ ಅದನ್ನ ಕೇಳ್ತೇನೆ, ಹೈಕಮಾಂಡ್ ಮಾತಿಗೆ ತಲೆಬಾಗ್ತೀನಿ ಅಂತಾನೆ ಹೇಳ್ತಿದ್ದಾರೆ. ಸಿದ್ದರಾಮಯ್ಯನವರ ಇಂಥ ಮಾತುಗಳ ಬೆನ್ನಲ್ಲೇ ಇದೀಗ ಸಿದ್ದರಾಮಯ್ಯನವರಿಗೆ ದಿಲ್ಲಿಯಿಂದ ಕರೆ ಬಂದಿದೆ. ಸಿದ್ದರಾಮಯ್ಯ ಬಣ ಮತ್ತು ಡಿಕೆಶಿ ಬಣದ ನಡುವಿನ ಈ ಶೀತಲ ಸಮರಕ್ಕೆ ಸದ್ಯದಲ್ಲೇ ಒಂದು ಫುಲ್ ಸ್ಟಾಪ್ ಇಡೋದು ಹೈಕಮಾಂಡ್ನ ಪ್ಲಾನ್ ಆಗಿದೆ. ಆದರೆ ನಾನು ಈ ಹಿಂದಿನ ವಿಡಿಯೋಗಳಲ್ಲಿ ಹೇಳಿದಂತೆ ಸಿದ್ದರಾಮಯ್ಯ ಅಷ್ಟು ಸುಲಭವಾಗಿ ತಮ್ಮ ಸಿಎಂ ಸ್ಥಾನವನ್ನ ಬಿಟ್ಟುಕೊಡಲು ತಯಾರಿಲ್ಲ. ತಾವು ಸಿಎಂ ಹುದ್ದೆಯಿಂದ ಕೆಳಗಿಳಿಯಲೇಬೇಕು ಅಂತೇಳಿ ಹೈಕಮಾಂಡ್ ಸೂಚನೆ ಕೊಟ್ಟರೆ ತಮ್ಮಿಂದ ತೆರವಾಗುವ ಸ್ಥಾನಕ್ಕೆ ತಾವು ಹೇಳಿದವರೇ ಬರಬೇಕು ಅನ್ನೋ ಹಲವು ಡಿಮ್ಯಾಂಡ್ಗಳನ್ನು ಸಿದ್ದರಾಮಯ್ಯ ಹೈಕಮಾಂಡ್ ಮುಂದಿಡೋ ಸಾಧ್ಯತೆ ಇದೆ. ಕಾರಣ ನಂಬರ್ 2, ಸಚಿವ ಸಂಪುಟ ಪುನರ್ರಚನೆಗೆ ಗ್ರೀನ್ ಸಿಗ್ನಲ್. ಇನ್ನ ಹೈಕಮಾಂಡ್ ಸಿದ್ದುಗೆ ಸಿಎಂ ಸ್ಥಾನದಲ್ಲಿ ಮುಂದುವರಿಯಲು ಸೂಚಿಸಿದ್ರೆ ಸಿದ್ದರಾಮಯ್ಯನವರ ಮಾತಿನಂತೆ ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಡೋ ಸಾಧ್ಯತೆ ಇದೆ. ರಾಜ್ಯದಲ್ಲಿ ಸಿದ್ದು ಸರ್ಕಾರ ಅಸ್ತಿತ್ವಕ್ಕೆ ಬಂದು 3 ವರ್ಷಗಳು ಪೂರ್ಣಗೊಂಡಿವೆ. ಹೀಗಾಗಿ ಸಂಪುಟ ಪುನರ್ರಚನೆ ಆಗಬೇಕಿರುವುದು ಅನಿವಾರ್ಯವಾಗಿದೆ. ಯಾಕಂದ್ರೆ ಕೆಲ ಸಚಿವರ ಪರ್ಫಾರ್ಮೆನ್ಸ್ ಹೈಕಮಾಂಡ್ಗೆ ಅಷ್ಟಾಗಿ ಇಷ್ಟ ಆಗಿಲ್ಲ. ಇನ್ನೊಂದೆಡೆ ಸಚಿವ ಸ್ಥಾನ ವಂಚಿತ ಹಿರಿಯ ಶಾಸಕರು ಮತ್ತು ಯುವ ನಾಯಕರು ರೆಬೆಲ್ ಆಗುವ ಸೂಚನೆ ನೀಡುತ್ತಿದ್ದಾರೆ. ಹೀಗಾಗಿ ಸದ್ಯದಲ್ಲಿ ಸಂಪುಟ ಪುನರ್ರಚನೆ ಮಾಡಿ ಕೆಲಸ ಮಾಡದ ಮಂತ್ರಿಗಳಿಗೆ ಕೊಟ್ಟು ಹೊಸ ಮುಖಗಳಿಗೆ ಮನ್ನಣೆ ನೀಡಲು ಹೈಕಮಾಂಡ್ನಿಂದ ಗ್ರೀನ್ ಸಿಗ್ನಲ್ ಸಿಗುವ ಸಾಧ್ಯತೆ ದಟ್ಟವಾಗಿದೆ. ಈ ಪಟ್ಟಿಯನ್ನ ಫೈನಲ್ ಮಾಡಿಸಿಕೊಳ್ಳೋಕೆ ಸಿದ್ದು ದಿಲ್ಲಿಗೆ ಹೋಗ್ತಿದ್ದಾರೆ ಎನ್ನಲಾಗ್ತಿದೆ. ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ, ಸಿಎಂ ಸಿದ್ದರಾಮಯ್ಯನವರ ಸಚಿವ ಸಂಪುಟ ವಿಸ್ತರಣೆಗೆ ಹೈಕಮಾಂಡ್ ಅಸ್ತು ಅಂದ್ರೆ ಅಲ್ಲಿಗೆ ಡಿಕೆಶಿ ಈ ಸಲ ಸಿಎಂ ಆಗಲ್ಲ ಅನ್ನೋ ಸ್ಪಷ್ಟ ಸಂದೇಶ ರವಾನೆಯಾದಂತಾಗುತ್ತೆ. ಕಾರಣ ನಂಬರ್ 3, ರಾಜ್ಯಸಭೆ ಮತ್ತು ಜಿಬಿಎ ಎಲೆಕ್ಷನ್. ಮೂರನೇ ಅತಿ ಮುಖ್ಯ ಕಾರಣ ಏನು ಅಂದ್ರೆ, ಮುಂಬರುವ ವಿಧಾನಸಭೆಯಿಂದ ರಾಜ್ಯಸಭೆ ಚುನಾವಣೆ ಹಾಗೂ ಜಿಬಿಎ ಎಲೆಕ್ಷನ್ ಸ್ಟ್ರಾಟಜಿ ಬಗ್ಗೆ ಮಾತುಕತೆ ನಡೆಸೋದು. ಕರ್ನಾಟಕದಿಂದ ರಾಜ್ಯಸಭೆಗೆ ಕಳಿಸಲಾದ ಅಭ್ಯರ್ಥಿಗಳ ಆಯ್ಕೆ ಹೈಕಮಾಂಡ್ಗೆ ಸವಾಲಾಗಿದೆ. ಅದರ ಜೊತೆಗೆ ವರ್ಷಗಳಿಂದ ಮುಂದೂಡಲ್ಪಡುತ್ತಾ ಬಂದಿರುವ ಜಿಬಿಎ ಚುನಾವಣೆ ನಡೆಸಲು ಕೋರ್ಟ್ ಕಡೆಯಿಂದಲೂ ಒತ್ತಡವಿದೆ. ಐಟಿ ಹಬ್ ಬೆಂಗಳೂರನ್ನ ತನ್ನ ವಶಕ್ಕೆ ಪಡೆದುಕೊಳ್ಳಲು ಕಾಂಗ್ರೆಸ್ಗೆ ಈ ಚುನಾವಣೆ ಅತ್ಯಂತ ಪ್ರಮುಖವಾಗಿದೆ. ಈ 2 ಎಲೆಕ್ಷನ್ಗಳ ಅಭ್ಯರ್ಥಿಗಳ ಆಯ್ಕೆ ಮತ್ತು ಗೆಲುವಿನ ತಂತ್ರದ ಬಗ್ಗೆ ಹೈಕಮಾಂಡ್ ಸಿಎಂ ಜೊತೆ ಸುದೀರ್ಘ ಚರ್ಚೆ ನಡೆಸಲಿದೆ. ಕಾರಣ ನಂಬರ್ 4, ಮತದಾರರ ಪಟ್ಟಿ ಪರಿಷ್ಕರಣೆ. ದೇಶದ ಹಲವು ರಾಜ್ಯಗಳ ಚುನಾವಣೆಗಳಲ್ಲಿ ಮತದಾರರ ಪಟ್ಟಿಯಲ್ಲಿ ದೊಡ್ಡ ಮಟ್ಟದ ಅಕ್ರಮ ನಡೆದಿದೆ. ಮತದಾರರ ಹೆಸರನ್ನ ಡಿಲೀಟ್ ಮಾಡಲಾಗಿದೆ ಅಂತೇಳಿ ಕಾಂಗ್ರೆಸ್ ನಾಯಕರು ಆರೋಪಗಳ ಮೇಲೆ ಆರೋಪಗಳನ್ನ ಮಾಡ್ತಾನೆ ಇದ್ದಾರೆ. ಹೀಗಾಗಿ ಕರ್ನಾಟಕದಲ್ಲೂ ಎಸ್ಐಆರ್ ಅನ್ನೋ ಮತದಾರರ ಪಟ್ಟಿ ಪರಿಷ್ಕರಣೆ ನೆಪದಲ್ಲಿ ಬಿಜೆಪಿ ಗೆಲುವಿನ ತಂತ್ರಗಾರಿಕೆ ರೂಪಿಸುವ ಸಾಧ್ಯತೆ ಇರುತ್ತೆ. ಅದರಲ್ಲೂ ಮುಂದಿನ ಲೋಕಲ್ ಬಾಡಿ ಎಲೆಕ್ಷನ್ಗೂ ಮುನ್ನ ಮತದಾರರ ಪಟ್ಟಿಯನ್ನ ಅತ್ಯಂತ ಪಾರದರ್ಶಕವಾಗಿ ಪರಿಷ್ಕರಣೆ ಮಾಡೋದು ಹೇಗೆ, ವಿರೋಧ ಪಕ್ಷಗಳ ತಂತ್ರಕ್ಕೆ ಕಾಂಗ್ರೆಸ್ ಕೌಂಟರ್ ಕೊಡೋದು ಹೇಗೆ ಅನ್ನೋ ತಾಂತ್ರಿಕ ಮತ್ತು ರಾಜಕೀಯ ಮ್ಯಾನೇಜ್ಮೆಂಟ್ ಬಗ್ಗೆ ಹೈಕಮಾಂಡ್ ಸಿದ್ದರಾಮಯ್ಯನವರಿಗೆ ಮಹತ್ವದ ಟಾಸ್ಕ್ ಕೊಡೋ ಸಾಧ್ಯತೆ ಇದೆ. ಕಾರಣ ನಂಬರ್ 5, ಬಿಜೆಪಿಯನ್ನ ಕಟ್ಟಿ ಹಾಕಲು ಮಾಸ್ಟರ್ ಪ್ಲಾನ್. ಕರ್ನಾಟಕದಲ್ಲಿ ವಿರೋಧ ಪಕ್ಷವಾಗಿರೋ ಬಿಜೆಪಿ ಜೆಡಿಎಸ್ ಜೊತೆ ಸೇರ್ಕೊಂಡು ಸರ್ಕಾರದ ಗ್ಯಾರಂಟಿ ಯೋಜನೆಗಳ ವಿರುದ್ಧ ಹಾಗೂ ಹಗರಣಗಳ ಆರೋಪ ಮಾಡಿ ಮುಗಿಬೀಳ್ತಿದೆ. ಜೊತೆಗೆ ಕೋಮು ದ್ವೇಷಕ್ಕೆ ವಿಷಬೀಜ ಬಿತ್ತುತ್ತಿದೆ. ಅಷ್ಟೇ ಅಲ್ಲ, ಕಾಂಗ್ರೆಸ್ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಲು ಕಮಲದಳ ನಾಯಕರು ನಾನಾ ಕಸರತ್ತುಗಳನ್ನು ಹೆಣೆಯುತ್ತಿದ್ದಾರೆ. ಅವುಗಳನ್ನ ಹೇಗೆ ಮಿಟಿ ನಿಲ್ಲಬೇಕು, 2028 ನಂತರವೂ ಕರ್ನಾಟಕ ಕಾಂಗ್ರೆಸ್ನ ಭದ್ರಕೋಟೆಯಾಗಿ ಇರಬೇಕು. ಆ ಮೂಲಕ ಕೇರಳ ತೆಲಂಗಾಣಗಳಂತೆ
ಸೇರಿದಂತೆಯೇ ತಮಿಳುನಾಡು, ಆಂಧ್ರ ಪ್ರದೇಶಗಳಲ್ಲೂ ಸಾಮ್ರಾಜ್ಯ ವಿಸ್ತರಣೆ ಮಾಡಿ ದಕ್ಷಿಣ ಭಾರತದಲ್ಲಿ ಕಾಂಗ್ರೆಸ್ ಭದ್ರಕೋಟೆಯನ್ನ ಹೇಗೆ ರೂಪಿಸಬೇಕು ಅನ್ನೋ ಬಗ್ಗೆ ಹೈಕಮಾಂಡ್ ನಾಯಕರು ಸಿದ್ದರಾಮಯ್ಯನವರ ಜೊತೆ ಚರ್ಚೆ ನಡೆಸುವ ಸಾಧ್ಯತೆ ಇದೆ. ಅದೇನೇ ಇದ್ರೂ ಮೇ 26ರ ಸಿಎಂ ಈ ದಿಲ್ಲಿ ಭೇಟಿ ಕೇವಲ ಸೌಜನ್ಯದ ಭೇಟಿಯಲ್ಲ, ಇದು ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಮುಂದಿನ ಭವಿಷ್ಯ ಮತ್ತು ದಿಕ್ಕನ್ನು ನಿರ್ಧರಿಸುವ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಹಾಗಾದ್ರೆ ನಿಮ್ಮ ಪ್ರಕಾರ ಸಿಎಂ ಸಿದ್ದರಾಮಯ್ಯ ದಿಲ್ಲಿಯಿಂದ ವಾಪಸ್ ಬಂದ್ಮೇಲೆ ರಾಜ್ಯ ರಾಜಕೀಯದಲ್ಲಿ ಏನೆಲ್ಲ ಬದಲಾವಣೆಗಳಾಗಬಹುದು? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.